ಲ್ಯಾಟ್ರೈಟ್ ಗಣಿಗಾರಿಕೆ ವಿರುದ್ಧ ಸಿಡಿದೆದ್ದ ಲೇಡಿ ಆಫೀಸರ್. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮಾದರಿಯಲ್ಲೇ ಅಬ್ಬರಿಸಿದಂಥ ದಿಟ್ಟ ಅಧಿಕಾರಿಣಿ ಇವರು. ಎಸ್, ಹೌದು, ಅಕ್ರಮ ಲ್ಯಾಟ್ರೈಟ್ ಗಣಿಗಾರಿಕೆ ವಿರುದ್ಧ ಸಿಡಿದೆದ್ದ ಲೇಡಿ ಆಫೀಸರ್ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮಾದರಿಯಲ್ಲಿ ಅಬ್ಬರಿಸಿದ್ರು ಈ ದಿಟ್ಟ ಅಧಿಕಾರಿಣಿ. ಜೆಸಿಬಿಗೆ ಕಲ್ಲೆಸೆದ್ರು ಸಮರ ಸಾರಿದ ಖಡಕ್ ಆಫೀಸರ್ ಇವರು ಬಿಂದನ್ ಪಾಟೀಲ್. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಬಿಂದನ್ ಪಾಟೀಲ್ ಅವರು ಸಚಿವೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಅಕ್ರಮವಾಗಿ ಲ್ಯಾಟ್ರೈಟ್ ಗಣಿಗಾರಿಕೆ ಏನಾಗ್ತಿತ್ತು ಅದರ ವಿರುದ್ಧ ಸಿಡಿದಿದ್ರು. ಬೆಳಗಾವಿ ಗ್ರಾಮೀಣದಲ್ಲಿ ಎಗ್ಗಿಲ್ಲದೆ ಲ್ಯಾಟ್ರೈಟ್ ಗಣಿಗಾರಿಕೆಯಾಗ್ತಿತ್ತು. ಅಕ್ರಮ ಲ್ಯಾಟ್ರೈಟ್ ಗಣಿಗಾರಿಕೆ ತಡೆಗೆ ಅಧಿಕಾರಿಗಳೇ ಹರಸಾಹಸವನ್ನು ಮಾಡುತ್ತಿದ್ರು. ಇದರ ನಡುವೆ ದಂಧೆಕೋರರ ಆಟವನ್ನ ನಿಲ್ಲಿಸಿದ್ರು, ಸಿಡಿದೆದ್ರು ಬಿಂದನ್ ಪಾಟೀಲ್ ಅವರು. ಅಕ್ರಮ ಗಣಿಗಾರಿಕೆ ನಡೀತಿದ್ದಂತಹ ಸ್ಥಳಕ್ಕೆ ನುಗ್ಗಿದ್ರು ವೀರರಾಣಿ ಬಿಂದನ್. ಜೆಸಿಬಿ ಮೇಲೆ ಕಲ್ಲು ಒಗೆದು ಆಕ್ರೋಶವನ್ನ ಹೊರಹಾಕಿದ್ರು ಬಿಂದನ್ ಪಾಟೀಲ್. 6 ತಿಂಗಳ ಹಿಂದೆ ನಡೆದಿದ್ದಂತಹ ಈ ಘಟನೆಯ ವಿಡಿಯೋ ಏನಿದೆಯಲ್ಲ ಅದು ಈಗ ವೈರಲ್ ಆಗಿದೆ. ಬಿಂದನ್ ಪಾಟೀಲ್ ಅವರು ಖ್ಯಾತ ಜಿಯಾಲಜಿಸ್ಟ್. ಇವರು ಅಕ್ರಮವಾಗಿ ಲ್ಯಾಟ್ರೈಟ್ ಗಣಿಗಾರಿಕೆ ಮಾಡುತ್ತಿದ್ದಂತಹ ಪ್ರದೇಶಕ್ಕೆ ನುಗ್ಗಿ ಥೇಟ್ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮಾದರಿಯಲ್ಲೇ ಅಬ್ಬರಿಸಿದ್ದಾರೆ ದಿಟ್ಟ ಅಧಿಕಾರಿಣಿ. ಜೆಸಿಬಿಗೆ ಕಲ್ ತಗೊಂಡು ಎಸೆದು ಸಮರ ಸಾರಿದ್ದಾರೆ. ಈ ಒಂದು ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು ಅಂತ ಧ್ವನಿ ಎತ್ತಿದ್ದಾರೆ. ಅಕ್ರಮ ಲ್ಯಾಟ್ರೈಟ್ ಗಣಿಗಾರಿಕೆ ತಡೆಗೆ ಅಧಿಕಾರಿಗಳೇ ಹರಸಾಹಸವನ್ನ ಪಡ್ತಿರುವಂತಹ ಸಂದರ್ಭದಲ್ಲಿ ಸಿಡಿದಂತಹ ಬಿಂದನ್ ಪಾಟೀಲ್ ಅವರು ಅಕ್ರಮ ಗಣಿಗಾರಿಕೆ ನಡೀತಿದ್ದಂತಹ ಸ್ಥಳಕ್ಕೆ ನುಗ್ಗಿದ್ರು ವೀರಾಗ್ರಣಿ ಬಿಂದನ್. ಜೆಸಿಬಿ ಮೇಲೆ ಕಲ್ಲು ಎಸೆದು ಆಕ್ರೋಶವನ್ನ ಹೊರಹಾಕಿದ್ರು ಬಿಂದನ್ ಅವರು. 6 ತಿಂಗಳ ಹಿಂದೆಯೇ ಈ ಒಂದು ಕೆಲಸವನ್ನ ಮಾಡಿದ್ರು. ಜೊತೆಗೆ ಆ ವಿಡಿಯೋ ಏನಿದೆಯಲ್ಲ ಅದು ಈಗ ವೈರಲ್ ಆಗ್ತಿದೆ. ಬೆಳಗಾವಿ ಗ್ರಾಮೀಣ ವಲಯದಲ್ಲಿ ಏನಿದೆಯಲ್ಲ ಎಗ್ಗಿಲ್ಲದೆ ಈ ಲ್ಯಾಟ್ರೈಟ್ ಗಣಿಗಾರಿಕೆ ಅನ್ನೋದು ನಡೀತಾನೆ ಇದೆ. ಅಕ್ರಮ ಲ್ಯಾಟ್ರೈಟ್ ಗಣಿಗಾರಿಕೆಯ ತಡೆಗೆ ಅಧಿಕಾರಿಗಳು ಹರಸಾಹಸವನ್ನ ಪಡ್ತಿದ್ರು. ಅಲ್ಲಿ ದೃಶ್ಯದಲ್ಲಿ ನಾವು ತೋರಿಸ್ತಿದ್ದೀವಿ ನೋಡಿ, ಜೆಸಿಬಿಗೆ ಅವರು ಕಲ್ಲು ಎಸೀತಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಒದಗಿಸೋದಕ್ಕೆ, ಇದು ಹೆಂಗಾಯಿತು ಏನು ಅಂತೆಲ್ಲ ಮಾತನಾಡೋದಕ್ಕೆ ಸ್ವತಃ ಬಿಂದನ್ ಪಾಟೀಲ್ ಅವರೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಬಿಂದನ್ ಪಾಟೀಲ್ ಅವರೇ, ಮೇಡಮ್ ನಮ್ಮ ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ. ಓಕೆ, ಸಂಪರ್ಕ ಕಡಿತಗೊಂಡಿದೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀವಿ. ದಿಟ್ಟ ಅಧಿಕಾರಿಣಿ ಇವರು ಜೆಸಿಬಿಗೆ ಕಲ್ಲೆಸೆದು ಅಕ್ರಮವಾಗಿ ನಡೀತಿದ್ದಂತಹ ಏನು ಒಂದು ಗಣಿಗಾರಿಕೆ ಇತ್ತು ಅದನ್ನ ಧೀರತನದಿಂದ ತಡೆಯುವಂತಹ ಪ್ರಯತ್ನ ಮಾಡಿದ್ದಾರೆ ಬಿಂದನ್ ಪಾಟೀಲ್ ಅವರು, ಖ್ಯಾತ ಜಿಯಾಲಜಿಸ್ಟ್. ಅವರ ಕೈಯಲ್ಲಿ ಕಲ್ಲನ್ನ ಗಮನಿಸಬಹುದು. ಅದನ್ನ ಹಿಡ್ಕೊಂಡು ಜೆಸಿಬಿಗೆ ಎಸೆದು ತಮ್ಮ ಆಕ್ರೋಶವನ್ನ ಹೊರಗೆ ಹಾಕಿದ್ದಾರೆ. ಎಸ್, ಅವರೇ ಕನೆಕ್ಟ್ ಆಗ್ತಿದ್ದಾರೆ, ಮಾತನಾಡಿಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, 6 ತಿಂಗಳ ಹಿಂದೆ ಆಗಿದ್ದಂತಹ ಒಂದು ಘಟನೆ ಈಗ ವಿಡಿಯೋ ವೈರಲ್ ಆಗ್ತಿದೆ. ಖಂಡಿತವಾಗ್ಲೂ ನಾವು ಗಮನಿಸಿದ್ವಿ. ಎಷ್ಟೋ ಜನ ದೊಡ್ಡ ದೊಡ್ಡ ಅಧಿಕಾರಿಗಳೇ ಹೆಂಗಪ್ಪ ಇದರ ವಿರುದ್ಧ ಕ್ರಮ ತಗೋಬೇಕು ಅಂತ ಹರಸಾಹಸವನ್ನ ಪಡ್ತಿರುವಾಗ ನೀವು ಅಷ್ಟು ಧೀರತನದಿಂದ ಒಂದು ಕಲ್ಲು ತಗೊಂಡು ಜೆಸಿಬಿಗೆ ಎಸೆದು ಅದನ್ನ ತಡೆಯುವಂತಹ ಪ್ರಯತ್ನ ಮಾಡಿದ್ದೀರಾ ಮೇಡಮ್? ಇದು 6 ತಿಂಗಳಿಂದ ನಡೆದ ಘಟನೆ ಅಲ್ಲ. ಇದು ಜಸ್ಟ್ ಜನವರಿ 3ನೇ ತಾರೀಕದ ವಿಡಿಯೋ. ಅದು ಅವತ್ತೇ ನಾವು ಆಕ್ಷನ್ ತಗೊಂಡ್ವಿ. ಜನವರಿ 3ನೇ ತಾರೀಕು ಅಲ್ಲಿ ರೇಡ್ ಮಾಡಿದ್ವಿ. ಅದ್ರ ಮೇಲೆ ಅಕ್ರಮ ಆಯ್ತು. ಅದು ಇದು 6 ತಿಂಗಳಿಂದ ವಿಡಿಯೋ ಅಲ್ಲ. ಧನ್ಯವಾದ. ನೀವೇನ್ ಹೇಳ್ತಾ ಇದ್ದೀರಿ ಇದಕ್ಕೆ. ನಮ್ಮ ಧೈರ್ಯಕ್ಕೆ ನಮ್ಮ ಇಲಾಖೆನೇ ಸಪೋರ್ಟ್ ಮಾಡುತ್ತೆ. ನಮ್ಮ ಹಿರಿಯ ಅಧಿಕಾರಿಗಳು ಮಾಡಿ ನೀವು ಕೆಲಸ ಅಂತಂದಾಗ ನಾವು ಈ ತರ ಕೆಲಸ ಮಾಡ್ತೀವಿ. ಓಕೆ. ಇನ್ನು ನೀವು ಈ ಘಟನೆ ನಡೆದ ಮೇಲೆ ಮುಂದೆ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡ್ರಿ? ಏನಾಯ್ತು ಇದು ಮುಂದೆ? ಎಸ್, ಅದು ನಾನು ಅವತ್ತು ರೇಡ್ ಮಾಡಿದಾಗ ನಂಗೆ ಅದು ಜೆಸಿಬಿ ಸಿಕ್ತು. ಅಲ್ಲಿ ಹೋಗ್ತಾ ಇದ್ದೆ. ನಾನು ನೋಡ್ರೆ ಹೋಗ್ಬೇಡಪ್ಪ, ಅಲ್ಲೆಲ್ಲ ಇಲ್ಲಿಗಲ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಅಂದು ಸುಮಾರು ತಿಳಿಸಿದೆ ನಾನು. ಐ ವೇಟೆಡ್, ತೆಗಿಯಪ್ಪ ಗಾಡಿ ಅಂತ 3 ಗಂಟೆ ಅಲ್ಲಿ ವೇಟ್ ಮಾಡಿದೆ ನಾನು. ಅವನು ಅದಕ್ಕೆ ಬಗ್ಲೇ ಇಲ್ಲ. ಸೊ ದಟ್ ವೈ ಐ ಹ್ಯಾವ್ ಟು ಟೇಕ್ ದಟ್ ಆಕ್ಷನ್. ನಾನು ಅದನ್ನ ಆಕ್ಷನ್ ತಗೊಳ್ಬೇಕಾಗಿ ಬಂತು. ಅದಾದ್ಮೇಲೆ ನಾನು ಆ ಸರ್ದ್ ಮೇಲೆ ಎಲ್ಲ ಕೇಸ್ ಬುಕ್ ಮಾಡಿದೀನಿ. ಹೇಳಿದ್ರು ಕೂಡ ಅವ್ರು ಕೇಳಲಿಲ್ಲ. ಓಕೆ. ಅದಾದ ನಂತರ ನೀವು ಇಂಥ ಆಕ್ಷನ್ಗೆ ಮುಂದಾದ್ರಿ? ನಾನು ಅದೇ ಹೇಳಿದ್ನಲ್ಲ, ಒಂದು 3 ಅವರ್ಸ್ ಕಾದೆ ನಾನಲ್ಲಿ. ಸೊ ಅದಾದ್ಮೇಲೆ ಅವ್ರಿಗೆ ತುಂಬಾ ಮನವಿ ಮಾಡ್ಕೊಂಡೆ ನಾನು, ಹೋಗ್ರಪ್ಪ ಇಲ್ಲಿಂದ ಅಂತ ಹೇಳಿ. ಬಟ್ ದೇ ಹ್ಯಾವ್ ನಾಟ್ ಲಿಸನ್ ಟು ಮೀ. ಸೊ ಐ ಹ್ಯಾಡ್ ಇಟ್ ವಾಸ್ ಮೈ ಆಕ್ಷನ್. ತಗೊಳ್ಬೇಕಾಗಿ ಬಂತದ್ದು. ಓಕೆ ಮೇಡಮ್, ಈ ಅಕ್ರಮ ಗಣಿಗಾರಿಕೆ ಅನ್ನೋದು ಆ ವಲಯದಲ್ಲಿ ಎಷ್ಟು ದಿನದಿಂದ ನಡೀತಿದೆ? ಇದ್ರ ಬಗ್ಗೆ ಹಿಂದಿನ ನೀವು ವರದಿಯನ್ನ ನೋಡಿರ್ತೀರಾ, ಗಮನಿಸಿರ್ತೀರಾ? ಅದನ್ನ ಹೇಳೋದಾದ್ರೆ ಮೇಡಮ್, ಯಾವಾಗಿಂದ ಇದು ಹಿಂಗಿದೆ ಅಂತ?
ಈಗ ಇಲ್ಲಿಗಲ್ ಗಣಿಗಾರಿಕೆ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ರೀಸೆಂಟ್ ಆಗಿನ ಸ್ಟಾರ್ಟ್ ಆದಂತ ಅನಧಿಕೃತ ಗಣಿಗಾರಿಕೆ ಅದು ನಮ್ಗೆ ದೂರ್ ಬಂತು. ಆಕ್ಚುಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ 31 ಡಿಸೆಂಬರ್ಗೆ ದೂರ್ ಬಂತು. ಸೊ ನಾನು 3ನೇ ಡಿಸೆಂಬರ್ಗೆ ಹೋಗಿ ದಾಳಿ ಮಾಡಿದೆ ಅದ್ರ ಮೇಲೆ. ಇಮಿಡಿಯೇಟ್ಲಿ ದೂರ್ ಬರ್ತಿದ್ದಾಗ ನಾವು ಹೋಗಿ ದಾಳಿ ಮಾಡಿದ್ರೆ ತುಂಬಾ ದಿನದ ಇಲ್ಲಿಗಲ್ ಇರ್ಲಿಲ್ಲ ಅದು. ನಮ್ಗೆ ಯಾವಾಗ ಇಮಿಡಿಯೇಟ್ಲಿ ಕಂಪ್ಲೇಂಟ್ ಬಂತು ಐ ಹ್ಯಾವ್ ಟೇಕನ್ ದ ಆಕ್ಷನ್ ಅಂತ. ಓಕೆ. ಇನ್ನು ಹಿಂದಿನ ಅಧಿಕಾರಿಗಳು ಈ ಒಂದು ವಿಚಾರಗಳನ್ನ ಗಮನಿಸಿದ್ರ, ಯಾವ ರೀತಿ ಅಲ್ಲಿ ಕ್ರಮ ಕೈಗೊಂಡಿದ್ರು ಇದ್ರ ಬಗ್ಗೆ? ಇಲ್ಲ, ತಾವಿದ್ದ ಸಮಯದಲ್ಲೆಲ್ಲ ಕೈಗೊಂಡಿದ್ದಾರೆ, ಕೇಸಸ್ ಬುಕ್ ಮಾಡಿದ್ದಾರೆ, ದಂಡಗಳನ್ನ ಹಾಕಿದ್ದಾರೆ, ಅದನ್ನ ನಿಯಮಬದ್ಧವಾಗಿ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಅವರು ಸಾಕಷ್ಟು ಕ್ರಮಗಳನ್ನೆಲ್ಲ ಮಾಡಿದ್ದಾರೆ. ಓಕೆ ಮೇಡಮ್, ಥ್ಯಾಂಕ್ ಯು ಅಶ್ವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಅಕ್ರಮ ಗಣಿಗಾರಿಕೆಯನ್ನ ತಡೆಯುವಂತಹ ನಿಟ್ಟಿನಲ್ಲಿ ಧೀರತನದಿಂದ ಅದನ್ನ ತಡೆಯುವಂತಹ ಪ್ರಯತ್ನ ಮಾಡಿದ್ದಾರೆ ಬಿಂದನ್ ಪಾಟೀಲ್ ಅವರು. ಎಷ್ಟೊತ್ತಾದ ಕಳೆಯೋದು ನಾವು ಇದಕ್ಕೆ ಹದ್ಕೊಂತೀವಿ, ಬೇರೆ ಕೆಲಸ ಇಲ್ಲ. ಅಲ್ಲಿ 143 ಒಂದು ತೋರಿಸ್ಬೇಕು ನಾನಿಂದ. ತಿಳಿಯಂಗಿಲ್ಲ ನಿನಗ ಮಾಡೋ ಕೆಲಸ ಎಲ್ಲ ಹಲ್ಕ ಕೆಲಸ. ಮತ್ತೆ ಹಿಂಗ್ ಮಾಡೋದು 2 ತಾಸು ಹತ್ತು ನಿಂತ ಇಲ್ಲಿ ಹೋಗಿ ಕಂಪ್ಲೇಂಟ್ ಮಾಡೋ. ಯಾರಿಗೆ ಮಾಡ್ತಿ ಮಾಡೋ. ಏನ್ ತಿಳ್ಕೊಂಡಿ ನೀನ? ಕಾಮನ್ ಸೆನ್ಸ್ ಇಲ್ಲ ನಿನಗ? ಅವ್ರ ಅಂಜಾರ್ ಮೇಡಮ್ ರೀ. ಅಂಜಾರ್ ಅಂದ್ರೆ ಚಾವಿ ನೀವೇ ಹೇಳಿರ್ತೀರಿ ಚಾವಿ ಹಾಕೊಂಡು ಹೋಗ್ರಿ ಅಂತ. ಅಂಜಾರ್ ಕರೆಕ್ಟ್ ಗೊತ್ತೈತ ನನಗೆ. ಎಷ್ಟೊತ್ತಾದ ಕಳೆಯೋದು ನಾವು ಇದಕ್ಕೆ ಹದ್ಕೊಂತೀವಿ, ಬೇರೆ ಕೆಲಸ ಇಲ್ಲ. ಅಲ್ಲಿ 143 ಒಂದು ತೋರಿಸ್ಬೇಕು ನಾನಿಂದ. ತಿಳಿಯಂಗಿಲ್ಲ ನಿನಗ ಮಾಡೋ ಕೆಲಸ ಎಲ್ಲ ಹಲ್ಕ ಕೆಲಸ. ಮತ್ತೆ ಹಿಂಗ್ ಮಾಡೋದು 2 ತಾಸು ಹತ್ತು ನಿಂತ ಇಲ್ಲಿ ಹೋಗಿ ಕಂಪ್ಲೇಂಟ್ ಮಾಡೋ. ಯಾರಿಗೆ ಮಾಡ್ತಿ ಮಾಡೋ. ಏನ್ ತಿಳ್ಕೊಂಡಿ ನೀನ? ಕಾಮನ್ ಸೆನ್ಸ್ ಇಲ್ಲ ನಿನಗ? ಅವ್ರ ಅಂಜಾರ್ ಮೇಡಮ್ ರೀ. ಅಂಜಾರ್ ಅಂದ್ರೆ ಚಾವಿ ನೀವೇ ಹೇಳಿರ್ತೀರಿ ಚಾವಿ ಹಾಕೊಂಡು ಹೋಗ್ರಿ ಅಂತ. ಅಂಜಾರ್ ಕರೆಕ್ಟ್ ಗೊತ್ತೈತ ನನಗೆ.